ಅತಿಯಾಗಿ ಯೋಚಿಸುವುದನ್ನು ತಡೆಯುವುದು ಹೇಗೆ? ನಿದ್ದೆ ಇಲ್ಲದಂತಹ ರಾತ್ರಿಗಳನ್ನು ನೀವು ಕಳೆಯುತ್ತಿದ್ದೀರಾ? ಅಥವಾ ಒಂದು ವೇಳೆ ನೀವು ಹೊಸದಾಗಿ ಏನನ್ನಾದರೂ ಶುರು ಮಾಡಬೇಕು ಅಂದುಕೊಂಡಿದ್ದೀರಾ? ಅದರಿಂದಾಗಿ ಅತಿ ಹೆಚ್ಚಿನದಾಗಿ ಕೆಟ್ಟದಾಗಬಹುದು ಎಂಬ ಕಲ್ಪನೆಯನ್ನು ನೀವು ಮಾಡುತ್ತಿದ್ದೀರಾ? ಅಥವಾ ನೀವು ಬೇರೆಯವರು ನಿಮ್ಮ ಬಗ್ಗೆ ಏನೆಂದುಕೊಳ್ಳುತ್ತಾರೆಯೋ ಎಂದು ಯೋಚಿಸುತ್ತಿದ್ದೀರಾ? ನೀವು ಒಂದು ವೇಳೆ ಯಾವಾಗಲೂ ಕೂಡ ಯೋಚನೆ ಮಾಡುವಂತಹ ವ್ಯಕ್ತಿನಾ? ಹಾಗಾದರೆ ನಿಮ್ಮ ಮನಸ್ಸು ಅತಿಯಾಗಿ ಯೋಚನೆ ಮಾಡುತ್ತದೆ ಎಂದರ್ಥ. ನಿಮಗೆ ಇರುವಂತಹ ಈ ಒಂದು ಆಲೋಚನೆಗಳನ್ನು ಹಾಗೂ ನಿಮ್ಮ ಈ ಒಂದು ಅಭಿಪ್ರಾಯವನ್ನು ಹೇಗೆ ನಿಲ್ಲಿಸುವುದು? ಈ ರೀತಿಯ ಒಂದು ಓವರ್ ಥಿಂಕಿಂಗ್ನಿಂದಾಗಿ ಹೇಗೆ ಹೊರಬರುವುದು ಎನ್ನುವುದನ್ನು ಈ ವಿಡಿಯೋದ ಉದ್ದಗಲಕ್ಕೂ ನಿಮಗೆ ತಿಳಿಸಲಿದ್ದೇನೆ. ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿರುವಂತಹ ವಿಡಿಯೋ ನೋಡಿ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ಪಡೆದುಕೊಳ್ಳಿ. ಜೊತೆಗೆ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಬಂದಿದ್ದರೆ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಹಾಗೂ ಈ ವಿಡಿಯೋಗೆ ಒಂದೇ ಒಂದು ಲೈಕನ್ನು ಮಾಡಿ. ಐ ಹೋಪ್ ನೀವು ವಿಡಿಯೋಗೆ ಲೈಕ್ ಮಾಡಿದ್ರಿ ಎಂದು ಭಾವಿಸುತ್ತೇನೆ. ಸೊ ಥ್ಯಾಂಕ್ ಯು ಸೋ ಮಚ್ ವಿಡಿಯೋಗೆ ಲೈಕ್ ಮಾಡಿದ್ದಕ್ಕೆ. ಸೊ ಮತ್ತೆ ತಡ ಬನ್ನಿ ಇವತ್ತಿನ ವಿಡಿಯೋನ ಪ್ರಾರಂಭಿಸೋಣ. ಪ್ರಿಯ ಬಂಧುಗಳೇ, ನಾವು ಮೊದಲಿಗೆ ಏನು ಮಾಡಬೇಕೆಂದರೆ ಮೊದಲನೆಯದಾಗಿ ನೀವು ಅತಿಯಾಗಿ ಯೋಚಿಸುವುದರಿಂದಾಗಿ ನಿಮಗೆ ಯಾವುದೇ ರೀತಿಯ ಪ್ರಯೋಜನವಿಲ್ಲ ಎನ್ನುವುದನ್ನು ನೀವು ಮೊದಲು ಮನಗಾಣಬೇಕು. ನೀವು ಒಂದು ಪ್ಲಾನನ್ನು ಮಾಡಿ ಅದರ ಬಗ್ಗೆ ಕುರಿತು ಊಹಿಸಬಹುದು. ಇಂತಹ ಚಟುವಟಿಕೆಯನ್ನು ಅತಿಯಾಗಿ ಮಾಡುವುದು ಒಳ್ಳೆಯದಲ್ಲ. ನೀವು ಈ ರೀತಿಯಾಗಿ ಒಂದು ಯೋಜನೆಯನ್ನು ಹಾಕಿಕೊಂಡು ಅದರ ಬಗ್ಗೆ ಸದಾ ಯೋಚಿಸುತ್ತಾ ಕುಳಿತುಕೊಳ್ಳುವುದರಿಂದ ನಿಮಗೆ ಯಾವುದೇ ರೀತಿಯ ಪ್ರಯೋಜನ ಅನ್ನುವಂಥದ್ದು ಸಿಗುವುದೇ ಇಲ್ಲ. ಮೊದಲು ನೀವು ತಿಳಿದುಕೊಳ್ಳಬೇಕಾಗಿರುವಂತಹ ಅಂಶ, ನಾವು ಅತಿಯಾಗಿ ಯೋಚನೆ ಮಾಡುವುದರಿಂದ ನಮಗೆ ಯಾವುದೇ ರೀತಿಯ ಲಾಭವಿಲ್ಲ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ಎರಡನೆಯದಾಗಿ, ಸದಾ ನಾವು ಯಾವಾಗಲೂ ಕೂಡ ಕ್ರಿಯಾತ್ಮಕವಾಗಿ ಎಚ್ಚರವಾಗಿರುವಂತೆ ನಮ್ಮನ್ನು ನಾವು ನೋಡಿಕೊಳ್ಳಬೇಕಾಗುತ್ತದೆ. ಇದರ ಜೊತೆಗೆ ನೀವು ಇನ್ನೊಂದು ಕೆಲಸವನ್ನು ಮಾಡಬೇಕಾಗುತ್ತದೆ. ಇದನ್ನು ಅನಪಾನಸತಿ ಎಂದು ಕರೆಯುತ್ತಾರೆ. ನೀವು ನಿಮ್ಮ ಉಸಿರನ್ನು ದೀರ್ಘವಾಗಿ ಎಳೆದುಕೊಳ್ಳುವುದು ಹಾಗೆ ಹೊರಬಿಡುವುದರ ಬಗ್ಗೆ ಯೋಚನೆಯನ್ನ ಮಾಡಿ. ಈ ರೀತಿಯಾಗಿ ನೀವು ಮಾಡುವುದರಿಂದ ನಿಮ್ಮ ಮನಸ್ಸು ಅತಿಯಾಗಿ ಯೋಚನೆ ಮಾಡುವುದನ್ನು ಬಿಟ್ಟು ವಾಸ್ತವದ ಸ್ಥಿತಿಗತಿಗಳಿಗೆ ಬಂದು ತಲುಪುತ್ತದೆ. ಈಗ ನೀವು ಕೇವಲ ಉಸಿರಾಟದ ಬಗ್ಗೆ ಮಾತ್ರ ಯೋಚನೆಯನ್ನ ಮಾಡುತ್ತಿದ್ದೀರಾ. ಈ ಒಂದು ಚಟುವಟಿಕೆಯಿಂದಾಗಿ ನಿಮ್ಮ ಮೈಂಡ್ ಅಂದರೆ ನಿಮ್ಮ ಆಸಕ್ತಿ ಅನ್ನುವಂಥದ್ದು ಕೇವಲ ಉಸಿರಾಟದ ಮೇಲೆ ಕೇಂದ್ರೀಕೃತವಾಗಿರುತ್ತದೆ. ಈ ಮೂಲಕ ನೀವು ಅತಿಯಾಗಿ ಯೋಚನೆ ಮಾಡುವುದನ್ನು ನಿಲ್ಲಿಸಿಕೊಳ್ಳಬಹುದು. ನಿಮ್ಮ ತಲೆಯಲ್ಲಿ ಕಾಡುತ್ತಿರುವಂತಹ ಸಾವಿರಾರು ಪ್ರಶ್ನೆಗಳಲ್ಲಿ ನೀವು ಕೇವಲ 2 ಪ್ರಶ್ನೆಗಳನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳಬೇಕು. ಆ 2 ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ಮಾತ್ರ ನೀವು ಯೋಚನೆಯನ್ನು ಮಾಡಬೇಕಾಗುತ್ತದೆ. ಆ 2 ಪ್ರಶ್ನೆಗಳು ಯಾವ್ಯಾವು ಅಂತಂದರೆ, ಮೊದಲನೆಯ ಪ್ರಶ್ನೆ ಉಸಿರನ್ನು ದೀರ್ಘವಾಗಿ ತೆಗೆದುಕೊಳ್ಳುವುದು. ಇನ್ನು ಎರಡನೆಯ ಪ್ರಶ್ನೆ ಯಾವುದು ಅಂತಂದರೆ ಉಸಿರನ್ನು ನಿಧಾನವಾಗಿ ಹೊರಗಡೆ ಬಿಡುವುದು. ನೀವು ಈ ರೀತಿಯಾಗಿ ಮಾಡಿದ್ದೇ ಆಯಿತು ಅಂತಂದಾಗ ನಿಮಗೆ ಅತಿಯಾದಂತಹ ಯೋಚನೆಯಿಂದಾಗಿ ನೀವು ಹೊರಗಡೆ ಬರಲು ಸಾಧ್ಯವಾಗುತ್ತದೆ. ಈ 2 ಅಂಶಗಳ ಬಗ್ಗೆ ನೀವು ಯೋಚಿಸಬೇಕಾಗುತ್ತದೆ. ಇದರ ಜೊತೆಗೆ ನಿಮ್ಮಲ್ಲಿ ಶಾಂತಿಯ ಭಾವನೆ ಬೆಳೆಯಲು ಸಾಧ್ಯವಾಗುತ್ತದೆ. ಯಾವಾಗ ನಿಮಗೆ ಓವರ್ ಆಗಿ ನಾನು ಯೋಚನೆಯನ್ನು ಮಾಡ್ತಾ ಇದ್ದೀನಿ ಎಂಬುದಾಗಿ ಅನಿಸೋದಕ್ಕೆ ಸ್ಟಾರ್ಟ್ ಆಗುತ್ತೋ ಆವಾಗಲೇ ನೀವು 3 ಬಾರಿ ದೀರ್ಘವಾಗಿ ನಿಮ್ಮ ಉಸಿರನ್ನು ತೆಗೆದುಕೊಳ್ಳುವುದು ಹಾಗೂ ಉಸಿರನ್ನು ನಿಧಾನವಾಗಿ ಬಿಡುವುದನ್ನು ಮಾಡಿ. ಆವಾಗ ನಿಮ್ಮ ಮೈಂಡ್ ನಿಮ್ಮ ಕಂಟ್ರೋಲ್ಗೆ ಬರ್ತದೆ. ಸೊ ಈ ರೀತಿಯಾಗಿ ನೀವು ಮಾಡಿಕೊಳ್ಳುವುದರಿಂದ ನಿಮ್ಮ ಮೈಂಡನ್ನು ನೀವು ನಿಮ್ಮ ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ಳಬಹುದು. ಸೊ ಇದಾಗಿತ್ತು ನಮ್ಮ ಅತಿಯಾದಂತಹ ಯೋಚನೆಗಳಿಂದಾಗಿ ನಾವು ಫ್ರೀ ಆಗುವುದು ಯಾವ ರೀತಿಯಾಗಿ ಎನ್ನುವುದನ್ನು ತಿಳಿಸುವಂತಹ ಒಂದು ಸಣ್ಣ ಪ್ರಯತ್ನ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.